ಗೈಸ್ ಬೆಳಿಗ್ಗೆ ಎದ್ದು ಅಷ್ಟೇ ನಂಗೆ ಪೊಲೀಸ್ ಫೋನ್ ಹಾಕ್ಬಿಟ್ರು. ಸೊ ಗೈಸ್ ಇಲ್ಲೇ ಕೊಟ್ಟಿರೋದು ಕಂಪ್ಲೇಂಟ್ ನಾವು ಬರುತ್ತೆ ಎಲ್ಲ ಮೇ ಗಿಡಿ ಬಂದ್ಬಿಟ್ಟು ನಮ್ಮನೇಲಿ ಉಪ್ಪಿಟ್ಟು ತಿಂತೈತೆ. ನೀವು ಎದುರ್ಕೊಂಬೇಡಿ, ನಾವಿದ್ದೀವಿ, ನಾವು ನಿಮ್ಗೆ ಹಣ ಸಹಾಯ ಮಾಡ್ತೀವಿ. ನಿಮ್ಗೆ ನಿನ್ ಕರ್ಮ ಆಗ್ಲೇಬೇಕು. ಇದು ನಮ್ಮ ಬಿಲ್ಡಿಂಗ್ ಓಕೆನಾ? ಸೊ ಏನ ಸೀರೆನಾ? ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ಅಂತ ತಮ್ಮನೇಲಿ ನೋಡಿರ್ತೀರಾ. ಅಷ್ಟು ಒಂದು ನಿಮಿಷ ಕುಶಾನಿಗೆ ಹಾಯ್ ಮಾಡಿಸ್ಬಿಡೋಣ. ಹಾಯ್ ಕುಶಾನಿ, ಹಾಯ್ ಕೈ ಕೊಡು. ಆ ಕೈ ಕೊಡು. ಗುಡ್ ಮಾರ್ನಿಂಗ್ ಮಾಡೋ. ಏನಿದು ಏನ ಸೀರೆನಾ? ಯಾವ ಸೀರೆನೇ ಅದು? ಎಲ್ಲಿದೆ ಸೀರೆ ಬಂತೆ? ಗೈಸ್ ಬೆಳಿಗ್ಗೆ ಎದ್ದು ಅಷ್ಟೇ ನಂಗೆ ಪೊಲೀಸ್ ಫೋನ್ ಹಾಕ್ಬಿಟ್ರು. ನಾನು ಏನಾಯ್ತಪ್ಪ ಪೊಲೀಸ್ ಸ್ಟೇಷನ್ ಬಾಪ ಅಂತಂದ್ರು. ನಂಗೆ ನಾನು ಫುಲ್ ಗಾಬರಿ ಆಗೋದೆ ಬೆಳಿಗ್ಗೆ ಎದ್ದು ಅಷ್ಟೇ. ಆಮೇಲೆ ಗೊತ್ತಾಯಿತು ನಾನು ನಮ್ಮ ಮನೆ ಬಿಲ್ಡರ್ ಮೇಲೆ ಕೇಸ್ ಹಾಕಿದ್ವಲ್ಲ, ಅದು FIR ಮಾಡಿದ್ವಿ ಅವ್ರ ಮೇಲೆ. ಸೊ ಅದನ್ನು FIR ಕಾಪಿ ತೊಗೊಂಡೋಗೋದಕ್ಕೆ ಬನ್ನಿ ಅಂತ ಫೋನ್ ಹಾಕಿದ್ರು. ನನಗೆ ಒಂದು ರೌಂಡ್ ಢಗ್ ಅಂದ್ಬಿಟ್ಟು ಪೊಲೀಸವ್ರು ಫೋನ್ ಹಾಕ್ಬಿಟ್ಟು ಬಾ ಅಂತ ಕರೆದಿ ಅಷ್ಟನ್ನ ಒಂದು ರೌಂಡ್ ಫುಲ್ ಗಾಬರಿ ಆಗೋಯ್ತು ನನಗೆ. ಆಗಿದ ತಕ್ಷಣ ನನಗೂ ಫೋನ್ ಮಾಡಿ ಗಾಡಿ ಗಾಬರಿ ಇವನು ಫೋನ್ ಗಾಬರಿ ಕಳಿಸಿದೆ. ಯಾಕಂದರೆ ಇವನು ವಿಟ್ನೆಸ್ಸಾಗಿ ಸೈನ್ ಹಾಕಿದ್ದ. ನಮ್ಮ ಫ್ರೆಂಡ್ಸ್ಗಳಿಬ್ಬರು ಸೈನ್ ಹಾಕಬೇಕಿತ್ತು. ಸೊ ಇವನು ಸೈನ್ ಹಾಕಿದ್ದ. ನಾವು ಇಲ್ಲಿದ್ದೀವಿ, ನಾನು ನೋಡಿದ್ದೀನಿ ಇವರು ಇಲ್ಲಿರೋದು ಅಂತ. ವಿಟ್ನೆಸ್ಸಿಗೆ ಸೈನ್ ಹಾಕಬೇಕಿತ್ತು ಇವನು ಮತ್ತು ಇನ್ನೊಬ್ಬ. ಅದಕ್ಕೆ ಇವರು ಬರಬೇಕು ಇವಾಗ ಅಲ್ಲಿ ಸೈನ್ ಹಾಕೋದಕ್ಕೆ. ಸೊ ಇವಾಗ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಹತ್ರ FIR ಕಾಪಿ ಇಸ್ಕೊಂಡು ಅವ್ರ ಹತ್ರ ಮಾತುಕತೆ ಮಾಡಿಕೊಂಡು ಬರೋಣ. ಬನ್ನಿ ಕುಶನಿ ಹಾಯ್ ಮಾಡು. ಕ್ಯೂಟ್ ಆಗೋಣ ನಮ್ಮ ಮಗಳು. ಬಾಯ್ ಹೋಗು ಹೊರಡು. ನಮಸ್ತೆ ಸರ್ ಅನ್ನು ಕುಶಲಿ. ನಮಸ್ತೆ ಸರ್ ಅನ್ನು ಕುಶನಿ. ಅಮ್ಮನ ಅಪ್ಪಾಚಿ ಚೇಚೆ ಎಲ್ಲ ನೀ ಹೇಳು. ಬೆಳಗ್ಗೆ ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಕುಶಾನಿ ಅಂದ್ರೆ ನಮಸ್ತೆ ಸರ್ ಅಂದ್ಬಿಟ್ಟು ಕಾಲೆತ್ಕೊಂಡು ಓದಿತಾಳೆ. ಚಿಕ್ಕಣ ಫಿಲ್ಮ್ ಬಿಡೋಳೆ ತಾನೇ. ಐ ಮದರ್ ಇಂಡಿಯಾ ಗುಡ್ ಮಾರ್ನಿಂಗ್ ತೋರಿಸು ಮಿಸ್ಸಂಗ್ ಮಕ್ಕಳಿಂದ. ನಮ್ಮ ಮಗ್ಳು ಏನೋ ಚೇಂಜಸ್ ಕಾಣಿಸ್ತಿದೆ, ಫುಲ್ಲು ಚೆನ್ನಾಗಿ ಕಾಣಿಸ್ತವ್ರೆ. ಸೊ ಗೈಸ್ ನಮ್ಮ ಉಪ್ಪಿಟ್ಟು ಮಾಡ್ತಿದ್ದಾರೆ ಬೆಳಗ್ಗೆ ನನಗೆ ಏಟೆಸ್ಟ್ ಫುಡ್ಡು ಉಪ್ಪಿಟ್ಟು. ನಿಂಗೆ ಇಷ್ಟ ಉಪ್ಪಿಟ್ಟು? ಇಲ್ಲ. ಯಾಕೆ? ಅದನ್ನು ಹೇಳಿದ್ದೀನಿ ನಂಗೆ ಇಷ್ಟ ಇಲ್ಲ ಅಂತ. ನೀರಾಗಿ ಮಾಡ್ತೀನಿ ಅಂದ್ಬಿಟ್ಟು. ನೀರು ಮಾಡಿದ್ರೆ ಇಷ್ಟ ಆಗುತ್ತೆ, ಗಟ್ಟಿಯಾಗಿ ಮಾಡಿದ್ರೆ ನಮ್ಗೆ ಉಪ್ಪಿಟ್ಟು ಆಗಲ್ಲ, ಇಷ್ಟ ಆಗಲ್ಲ. ಸೊ ಗೈಸ್ ಟೋಟಲಿ ನಮ್ಮ ಬಿಲ್ಡಿಂಗಲ್ಲೇ 30 ಮನೆಗಳಿದಾವೆ ಗೈಸ್. ನೋಡಿ ಇದು ನಮ್ಮ ಬಿಲ್ಡಿಂಗ್ ಓಕೆನಾ? ಸೊ ಈ ಬಿಲ್ಡಿಂಗಲ್ಲಿ 30 ಮನೆ ಇದೆ. ಸೊ 30 ಮನೆಯಲ್ಲಿ 17 ಮನೆಗೆ ಅವನು ಲೀಸಿಗೆ ಕೊಟ್ಟಿರೋದು ಓಕೆನಾ? 17 ಮನೆ ಲೀಸಿಗೆ ಕೊಟ್ಟಿರೋದು. ಮತ್ತು ಇನ್ನು 17 ಮನೆ ಈ ಲ್ಯಾಂಡ್ ಓನರ್ ಇದೆ ಗೊತ್ತಾ? ಸೊ ಅವ್ರದ್ದು ಬಿಟ್ಟಾಕಿ, ಅವ್ರದ್ದು ಸೇಫ್ ಆಗಿದೆ. ಸೊ ನಾವು ಬಿಲ್ಡರ್ ಹತ್ರ ತಗೊಳ್ಕೊಂಬಿಟ್ಟಿದ್ದೀವಿ. ಅವನೇ ಬಿಲ್ಡರ್ ಅಂತ ಅಂದ್ಬಿಟ್ಟು ಮೋಸ ಮಾಡ್ಬಿಟ್ಟು ನಮ್ಮ ಹತ್ರ ತೊಗೊಂಡಿರೋದು. ಆದರೆ ಬರೀ ನಮ್ಮ ಒಬ್ಬರ ಹತ್ರ ಮಾತ್ರ ಅಲ್ಲ, ಈ ಬಿಲ್ಡಿಂಗಲ್ಲಿ 17 ಮನೆಗಳಿದ್ದಾವೆ. 17 ಮನೆಗಳು ಮೋಸ ಆಗಿದೆ. ಅದಾದಮೇಲೆ ಅಲ್ಲೊಂದು ಬಿಲ್ಡಿಂಗ್ ಇದೆ ನೋಡಿ. ಸೊ ಆ ಬಿಲ್ಡಿಂಗ್ ಇದೆ ಗೊತ್ತಾ? ಸೊ ಆ ಬಿಲ್ಡಿಂಗಲ್ಲೂ ಕೂಡ ಸುಮಾರು ಒಂದು 7 ವರ್ಷದಿಂದನೂ ಅಲ್ಲಿದ್ದಾರೆ, ವಾಸಿಯಾಗಿದ್ದಾರೆ. ಸೊ ಆ ಮನೆಯೂ ಕೂಡ ಮೋಸ ಆಗಿದೆ. ಅದಾದಮೇಲೆ ಈ ಬಿಲ್ಡಿಂಗ್ ನೋಡಿ ಗೊತ್ತಾ? ಈ ಬಿಲ್ಡಿಂಗ್ ಇದೆ ಗೊತ್ತಾ? ಆ ಬಿಲ್ಡಿಂಗೂ ಮೋಸ ಆಗಿದೆ. ಸೊ ಟೋಟಲಿ 3 ಅಪಾರ್ಟ್ಮೆಂಟ್ ಅಂದರೆ 30 ಮನೆಗಳು. 30 ಮನೆಗಳಿಗೂ ಮೋಸ ಆಗಿದೆ. ನೋಡೋಣ, ದೇವರಿದ್ದಾನೆ. ಕೇಸ್ ಹಾಕಿದ್ದೀವಿ. ಕೇಸ್ ನಮ್ಗೆ ಗೆದ್ದರೆ ನಮ್ಗೆ ಖುಷಿ. ಬನ್ನಿ ಹೋಗ್ಬಿಟ್ಟು FIRನ ತೊಗೊಂಡು ಬರೋಣ. ನೋಡಿ ಈ ಬಿಲ್ಡಿಂಗು ಕೂಡ ಇದರಲ್ಲೂ ಮನೆಗಳನ್ನೆಲ್ಲ ಬಂದು ಸೀಸ್ ಮಾಡಿ ಹೊರಟೋಗ್ಬಿಟ್ಟವ್ರೆ ಬ್ಯಾಂಕವರು. ಒಂದು 3 ಮನೆ ಬಂದು ಸೀಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇದೇ ಕೊಡಗೇರಿ ಪೊಲೀಸ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ನ ಕೊಟ್ಟಿರೋದು. ಬನ್ನಿ ಕರೆದಿ ಅವ್ರು ಮಾತಾಡ್ಕೊಂಬರೋಣ ಹೋಗ್ಬಿಟ್ಟು. ಸೊ ಗೈಸ್ ಒಳಗಡೆ ಹೋಗಿದ್ವಿ, ಇನ್ನೂ ಇನ್ಸ್ಪೆಕ್ಟರ್ ಬಂದಿಲ್ವಂತೆ. ಅದೇ ಒಂದು 10 ನಿಮಿಷ ವೆಯ್ಟ್ ಮಾಡಪ್ಪ ಬರ್ತಾರೆ ಅಂತಂದರು. ಅದಕ್ಕೇ ಇಲ್ಲಿ ಇವಾಗ ಜ್ಯೂಸ್ ಕುಡಿಯೋದಕ್ಕೆ ಬಂದಿದ್ವಿ. ಸುಮಾರು ಜನ ಡೌಟ್ ಇರುತ್ತೆ ಜ್ಯೂಸ್ ಅಂಗಡಿಗೆ ಬಂದರೆ ಯಾವ ಜ್ಯೂಸ್ ಕುಡಿಬೇಕು ಅಂತ. ಸೊ ವಾಟರ್ ಮೆಲನ್ ಜ್ಯೂಸ್ ಕುಡಿದೆ ಗೈಸ್. ಇದೊಂದೇ ಆ್ಯಕ್ಚುಲಿ ಒಳ್ಳೆಯದು. ಯಾಕೆ ಗೊತ್ತಾ? ಇದರಲ್ಲಿ ನಮಗೆ ಶುಗರ್ ಹಾಕೋ ಅವಶ್ಯಕತೆನೇ ಇಲ್ಲ. ಅದಾದಮೇಲೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಈ ಬಿಸಿಲಿಗೆ ವಾಟರ್ ಮೆಲನ್ ಸಿಕ್ಕಾಬಿಟ್ಟೆ ಒಳ್ಳೆಯದು. ಸೊ ಇದನ್ನು ಜಾಸ್ತಿ ಚೂಸ್ ಮಾಡ್ಕೊಂಡು ಇದನ್ನ ಕುಡೀರಿ ಓಕೆನಾ? ಸೊ ಗೈಸ್ ಫೈನಲಿ FIR ಆಗಿದೆ. ಸೊ ಇವಾಗ ಅವ್ರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ FIRನ. ಸೊ ನೋಡಬೇಕು, ನಮ್ಮ ಕಡೆ ಕೇಸ್ ಸ್ಟ್ರಾಂಗ್ ಆಗಿ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನೋಡುವ, ನಮ್ಮ ಕಷ್ಟಪಟ್ಟು ದುಡ್ಡಿರೋ ದುಡ್ಡು ನಾವು ವಾಪಸ್ ಬಂದುಬಿಟ್ರೆ ನಮ್ಗೆ ಸಾಕು ಗೈಸ್, ಬೇರೆ ನಮಗೇನು ಬೇಡ. ನಡೆಸಿ, ದೇವ್ರು ನಮ್ಮ ಕಡೆ ಇದ್ದಾನೆ, ನಮ್ಮ ಅಪ್ಪ ನಮ್ಮ ಕಡೆ ಇದ್ದಾರೆ. ಕಾನೂನು ರೀತಿ ಎಲ್ರಿಗೂ ನ್ಯಾಯ ಸಿಗಬೇಕಷ್ಟೆ. ಬನ್ನಿ ಹೋಗುವ. ಗೈಸ್ ಕುಶಾನಿಗೆ ಕಟಿಂಗ್ ಮಾಡ್ಬೇಕು ಅಂದ್ಕೊಂಡು ಮಾಡ್ತಾ ಕಟಿಂಗು. ಮತ್ತು
ಯಾಕಪ್ಪ ಜುಟ್ಟು ಬೇಕಾ ನಿನಗೆ ಹಾಂ ಏನಿಗೆ ಜುಟ್ಟು ನಿನಗೆ ಗೈಸ್ ಅವಳು ಕಟಿಂಗ್ ಬೇಡುವಂತೆ ಅವಳಿಗೆ ಜುಟ್ಟು ಬೇಕಂತೆ ಗೈಸ್ ಅವಳಿಗೆ ಜುಟ್ಟು ಬೇಕಂತ ಅವಳು ಗೊತ್ತಲ್ವ ಅದೇ ಹೇಳಿ ಕುಶಾನಿಗೆ ಒಳ್ಳೆ ಗೈಸ್ ಹೊಸ ಬಾಲ್ ಹಾಕಿದೆ ಕುಶಾನಿಗೆ ಏಯ್ ಟಿವಿ ಕ್ಯೂಟಾಗಿ ಕಾಣಿಸ್ತೀಯ ಕಣೆ ನೀನು ಗೈಸ್ ನಮ್ಮಮ್ಮ ಏನೋ ಮಾಡ್ತವ್ರೆ ಮೌ ಏನು ಮಾಡ್ತಿದ್ಯಾ ನನ್ನ ಹತ್ರ ಇರೋ ಸ್ಟ್ರೋಕ್ ಕ್ರೀಮ್ ಜೊತೆಗೆ ಇದನ್ನ ಟ್ರಯಲ್ ಮಾಡೋಣ ಅಂತ ಹುಡುಕ್ತಾ ಇದ್ದೀನಿ ಪುಟ. ಟ್ರಯಲ್ ಮಾಡ್ತೀಯಾ ಏನು ಟ್ರಯಲ್ ಮಾಡ್ತೀಯ ನಮ್ಗೆ ತೋರ್ಸಮ್ಮ ಏನಮ್ಮ ಎಷ್ಟೊಂದು ಸ್ಟ್ರೋಕ್ ಕ್ರೀಮ್ ಮಾಡ್ಕೊಡಿಯ ನೀನು ಪುಟ ಮ್ಯಾಕ್ಸ್ ಸ್ಟ್ರೋಕ್ ಕ್ರೀಮು ತುಂಬ ಕಾಸ್ಟ್ಲಿ ಅಲ್ವಾ ಅದನ್ನ ನಾನು ತೊಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಯೂಸ್ ಮಾಡೋದು ಈ NYB ಸ್ಟ್ರೋಕ್ ಕ್ರೀಮ್ ಮಾತ್ರ. ಇದ್ರ ಜೊತೆಗೆ ಇವತ್ತು ಇದನ್ನೆಲ್ಲ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ಕಂಪೇರ್ ಮಾಡ್ತೀವಿ ಎಷ್ಟು ಕಂಪೇರ್ ಮಾಡ್ತೀನಿ ತೋರಿಸು ನಂಗೆ ನಾನು ನೋಡ್ತೀನಿ ಅದು ಹೆಂಗೆ ಕಂಪೇರ್ ಮಾಡ್ತೀನಿ ಏನು ಅಂತ ನೋಡು ಪುಟ NYB ಸ್ಟ್ರೋಕ್ ಕ್ರೀಮು ಇದನ್ನ ಗ್ಲೋ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಅವಳು ನೋಡಿಂದ ಕಳ್ಳಿಗೆ ನೋಡ್ತಾವಳೆ ನೋಡು ಚೆನ್ನಾಗಿದೆ ನೋಡು ಗ್ಲೋ. ಎಸ್ ನೈಸ್ ಗ್ಲೋ. ನೀವು ಇದನ್ನ ಫೇಸ್ ಮೇಲೆ ಹಾಕೊಂಡು ತೋರಿಸ್ತೀಯಾ ಕಂಪೇರ್ ಮಾಡ್ತೀಯ ಇವಾಗ ಕಂಪೇರ್ ಮಾಡ್ತೀನಿ ಅದು ಹೆಂಗಿರುತ್ತೆ ಇದು ಹೆಂಗಿರುತ್ತೆ ಅಂತ. ಓಕೆ ಕಂಪೇರ್ ಮಾಡಿ. ಇವಾಗ ಯಾವ ಪ್ರಾಡಕ್ಟು ಇದು NYB. ಓಕೆ ನಾವು ಟೆಸ್ಟ್ ಮಾಡ್ತೀರಾ ಗೈಸ್ ಯಾವ್ದು ಚೆನ್ನಾಗಿ ಬರುತ್ತೆ ಗ್ಲೋ ಅಂತ. ಸೊ ಗೈಸ್ ನಮ್ಮ ಅಮ್ಮ ಇದನ್ನ ಹಚ್ಕೊಂಡಿದ್ದಾರೆ. ಸೊ ಈ ಕಡೆ ನೋಡಿ ಫುಲ್ ಪ್ಲೇನ್ ಆಗಿದೆ, ಈ ಕಡೆ ಫುಲ್ಲು ಗ್ಲೋ ಬರ್ತೀರ ಅಮ್ಮನ ಫೇಸು. ಇವಾಗ ಆಫ್ ಫೇಸ್ಗೆ ಡಾಟ್ ಆ್ಯಂಡ್ ಕೀ ಸ್ಟ್ರೋಕ್ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ನೋಡೋಣ ಯಾವ್ದು ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಂಪೇರ್ ಮಾಡಿ ನೋಡೋಣ. ಓಕೆ ಇದು ಹಚ್ಕೊಂಡ್ರೆ ಫೇಸ್ ಏನು ಸ್ಪಾಯ್ಲ್ ಆಗಲ್ಲ ತಾನೆ? ಏನೂ ಆಗಲ್ಲ. ನೋಡು ಇವಾಗ ಈ ಪ್ರಾಡಕ್ಟ್ನ ಹಚ್ಕೊಂಡಿದ್ದೀನಿ ನೋಡು ಏನು ಗ್ಲೋನೇ ಕೊಡ್ತಿಲ್ಲ. ಇದು ನೋಡು ಇವಾಗ ಕಂಪೇರ್ ಗೊತ್ತಾಗ್ತಿದೆ ಅಲ್ಲ. ಈ ಕಡೆ ಇದು ಜಾಸ್ತಿ ಗ್ಲೋ ಕೊಡ್ತೀಯ ಕಣಮ್ಮ. ಇದನ್ನು ನೋಡು ಇದು ಗ್ಲೋನೇ ಕೊಡ್ತಿಲ್ಲ. ನೋಡು ಪುಟ ಇವಾಗ ಇದು ಫುಲ್ಲು ವೈಪ್ ಮಾಡಿಬಿಟ್ಟು ಬೇರೆ ಪ್ರಾಡಕ್ಟ್ನ ಅಪ್ಲೈ ಮಾಡ್ತೀನಿ ನೋಡಿ. ಇವಾಗ ನೆಕ್ಸ್ಟು ಬ್ಲೂ ಆ್ಯಂಡ್ ಹೆವೆನ್ ಇದನ್ನು ಕಂಪೇರ್ ಮಾಡಿ ನೋಡ್ತೀನಿ. ನೋಡು ಈ ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಓಕೆ ಏನು ಕುಶಾನಿ ನನಗೆ ಮೇಕಪ್ ಪ್ರಾಡಕ್ಟ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡಿ. ಇಲ್ಲಿ ಅದು ತೊಗೊಂಡು ದೇಪ್ಕೊಂಡು ಇಕ್ಕೊಂಡು ನೋಡಿ ಅಲ್ವೇ ನಿಂಗೆ ಇಷ್ಟ ಮೇಕಪ್ ಪ್ರಾಡಕ್ಟ್ ಅಂದರೆ. ಇವಾಗ ನೋಡು ಇದನ್ನು ಹಚ್ಕೊಂಡಿದ್ದೀನಿ ನಾನು. ಇದೇನು ನನಗೆ ಅಷ್ಟೊಂದು ಗ್ಲೋ ಕೊಡ್ತಾ ಇಲ್ಲ, ಇದೇ ನನಗೆ ಚೆನ್ನಾಗಿ ಗ್ಲೋ ಕೊಡ್ತಿದೆ. NYB ಸ್ಟ್ರೋಕ್ ಕ್ರೀಮೇ ನನಗೆ ತುಂಬ ಬೆಟರ್ ಅಂತ ಅನಿಸ್ತಿದೆ. ಇದನ್ನು ವೈಪ್ ಮಾಡ್ತೀನಿ ಪುಟ. ವೈಪ್ ಮಾಡಿ ಇನ್ನೊಂದು ಪ್ರಾಡಕ್ಟ್ ಇದೆ. ಯಾವುದು? ಲ್ಯಾಕ್ಮಿದು. ಓಕೆ ಸೊ ಇದನ್ನು ಹಚ್ಬಿಟ್ಟು ಕಂಪೇರ್ ಮಾಡೋಣ. ಓಕೆ ಇದು ಸ್ವಲ್ಪ ಪ್ಯಾಚಿ ಅಂತ ಅನಿಸುತ್ತೆ, ಗ್ಲೋ ಕೂಡ ಅಷ್ಟೇನು ಕೊಡಲ್ಲ. ಹ್ಞೂ ಕಣಮ್ಮ ಇದೇ ಅಷ್ಟು ಗ್ಲೋ ಕೊಡ್ತಿಲ್ಲ. ತಿರುಗಿ ಕಡೆ ಇದೇ ನಿಂಗೆ ಗ್ಲೋ ಕೊಡ್ತಿರೋದು. ಎಸ್ ಇದು 3-in-1 ಪ್ರೈಮರ್, ಮಾಯಿಶ್ಚರೈಸರ್ ಆ್ಯಂಡ್ ಹೈಲೈಟರ್. ಇದು ಬ್ಲಷ್ ಥರ ಗ್ಲೋ ಕೊಡುತ್ತೆ. ಸೊ ಮಾರ್ಕೆಟಲ್ಲಿರೋ ಎಲ್ಲ ಪ್ರಾಡಕ್ಟ್ಗಳಿಗೂ ಕಂಪೇರ್ ಮಾಡಿ ನೋಡಿದಾಗ NYB ಸ್ಟ್ರೋಕ್ ಕ್ರೀಮೇ ಬೆಸ್ಟ್ ಅಂತ ಅನಿಸುತ್ತೆ. 2 ಮೇಯಿಂದ 10th ಮೇವರೆಗೂ ಪರ್ಪಲಲ್ಲಿ ಆರ್ಟ್ ಬ್ಯೂಟಿ ಸೇಲ್ ನಡೀತಿದೆ. ನೀವು ಈ ಪ್ರಾಡಕ್ಟ್ಸ್ನ ಲೋಯೆಸ್ಟ್ ಪ್ರೈಸಲ್ಲಿ ತೊಗೊಬೋದು. ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಅಲ್ಲೋಗ್ಬಿಟ್ಟು ನೀವು ತೊಗೊಬೋದು. ನಾನು ನಾಷ್ಟ ಮಾಡೋದಕ್ಕೆ ಹಾಕೋತಿದ್ದೆ ಓಟ್ಸ್ನ ಮುಸ್ಲಿನ. ಗಿಣಿ ಸಡನ್ನಾಗಿ ಬಂದ್ಬಿಟ್ಟು ಅದು ಹೆಂಗಿಂದ ಬಂತು ನಂಗೆ ಗೊತ್ತಿಲ್ಲ, ಅದು ಎಲ್ಲಿಂದ ಬಂತು ನಂಗೆ ಗೊತ್ತಿಲ್ಲ. ಹ್ಞೂ ಕರೆಕ್ಟು ಇಲ್ಲಿಂದ ಬಂದ್ಬಿಟ್ಟು ನೋಡಿ ಬಂದ್ಬಿಟ್ಟು ಉಪ್ಪಿಟ್ಟು ತಿಂತ ಗೈಸ್ ನಮ್ಮ ಮನೇಲಿ. ಗಿಣಿ ಬಂದ್ಬಿಟ್ಟು ನಮ್ಮ ಮನೇಲಿ ಉಪ್ಪಿಟ್ಟು ತಿಂತೈತೆ. ಗಿಣಿ ಅಲ್ವದು? ಅದೇನಿದು? ಗಿಳಿ ಅಲ್ಲ, ಗಿಳಿ ಮೂತಿ ಗೊತ್ತಾಗಲ್ವ ಅಷ್ಟು ನೀನು ಭಾಳ ಹಸಿರು ಹಿಂಗಿರ್ತೈತಾ? ನೋಡಿ ಗಿಣಿ ಅದು. ಹೋಗಿ ಅದ್ರ ಹತ್ರ ಬೈಲ್ ಹತ್ರ. ಹಾಂ ಬೇಡಪ್ಪ ಯಾಕೆ? ಹಾಂ ಕಚ್ಚಲ್ಲ ಹೋಗೋದು, ಕಚ್ಚಲ್ಲ ಅದು. ಒಂಥರ ಇದೆ ಮೂತಿ. ಪಕ್ಷಿನೇ ಇನ್ನೇನದು ಪ್ರಾಣಿಯಿಂದ ಇಲ್ಲ ಆದ್ರೆ ಗಿಳಿ ಆನೆ ಅದು ಗಿಳಿ ಅಲ್ಲ. ಏನು ಪಕ್ಷಿ ಬಿಡು ಬೋಲಿ ಯಾವುದೋ ಒಂದು. ಆಯ್ತಾ ಉಪ್ಪಿಟ್ಟಿಂದ ಹಾಲು ಕುಡ್ದ ಎಲ್ಲ ಆಯ್ತಾ? ಎಲ್ಲ ಆಯಿತು. ಇದ್ರದ್ದು ಇವಾಗ ನಿಂದು ಇವಾಗ ಆಚೆ ಹೋಗ್ಬೋದು ನೀವು ಆರಾಮಾಗಿ ನಮ್ಮ ಮನೆಯಿಂದ. ಹ್ಞೂ ನಾವು ಇಷ್ಟು ಜನ ಇದ್ದೀವಿ ಇಲ್ಲಿ, ಅದಕ್ಕೊಂದು ಚೂರು ಭಯ ಪಡ್ತಿಲ್ಲ ಗಾಯ್ಸ್. ಇದು ಒಂದೇ ಒಂದು ಚೂರು ಭಯ ಪಡ್ತಿಲ್ಲ, ಆರಾಮಾಗಿ ಅದ್ರ ಪಾಡಗದಿದೆ. ಅದೇ ರಿಂಗ್ ಕಾಲಿಗೆ ರಿಂಗ್ ಹಾಕಿ ನೋಡಮ್ಮ. ಅದಕ್ಕೆ ಸಾಕಿರೋದ ಇದು? ಥರ ಸಾಕಿರೋದು ಗಾಯ್ಸ್. ಇದು ರಿಂಗ್ ಹಾಕೋರೆ ನಮ್ಮ ಮನೆ ಪಾರಿವಾಳ ಬರುತ್ತೆ, ಗಿಣಿ ಬರುತ್ತೆ, ಎಲ್ಲ ಆಟ ಆಡ್ತಾ ಇದ್ದ ಎಲ್ರಿಗೂ ಆಟ ಆಡ್ತಾ ಇದೆ. ಇಲ್ಲ ಕುತ್ಕೊಂಡ್ಬಿಡು ನೋಡಿ.
ಲವ್ ಬರ್ಡ್ಸ್ ಅದು ಲವ್ ಬರ್ಡ್ಸ್ ಆಯ್ತಿದ್ದು ಓಹೋ ಕುಕ್ಬಿಡು ತಲೆ ಮೇಲೆ ನಮಗೆ ಆಟ ಆಡ್ಸ್ತೈತೆ ಇವಳು ನೋಡು ಓಡೋದು ಲೇ ಯಾಕೋ ನನ್ನ ಪ್ರಾಣಿ ಅದು ಪಕ್ಷಿಗೆ ಓಡ್ತಿದ್ದೆ ನೀನು ಹ್ಞೂ ಓಡ್ತೀಯ ನೀನು ಎದುರು ಪುಕ್ಲಾಗಾಯ್ತು ಲೇಕಿ ನಮ್ಮಮ್ಮ ತಲೆ ಮೇಲೆ ಕುತ್ಕೊಂಡ್ಬಿಡು ಗಾಯ್ಸ್ ನಮ್ಮಮ್ಮ ತಲೆ ಮೇಲೆ ಕುತ್ಕೊಂಡ್ಬಿಡೈತೆ ವಾವ್ ಅವ್ನು ನೋಡು ಓಡೋಗ್ಬಿಡ ಒಳಗಡೆ ತಲೆ ಬಿಡಮ್ಮ ಹಿಂಗೆ ಇರಲಿ ಕ್ರೇಜಿ ಗೈಸ್ ನಮ್ಮನ್ನ ತಲೆ ಮೇಲೆ ಕುತ್ಕೊಳ್ಳಿ ಅವನಿಗೆ ಗೈಸ್ ಇದು ಬಾ ಇಲ್ಲಿ ಪಾರಿ ತಲೆ ಮೇಲೆ ಕುತ್ಕೊ ಬಾಯ್ ತಲೆ ಮೇಲೆ ಲವ್ ಬೋರ್ಡ್ ಮಾತಾಡು ಮೇ ನೋಡ್ದಾ ರೆಸ್ಪಾನ್ಸ್ ಮಾಡ್ತಿದ್ದೆ ಗೈಸ್ ಲವ್ ಬರ್ಡ್ ಮೇ ಏನು ಮಾಡಿ ನೀ ಯಾರು ನೀನು ಮೇ ಲವ್ ಬರ್ಡ್ ಮೇ ಮೇ ನೋಡು ರಿಯಾಕ್ಟ್ ಮಾಡೋದು ರಿಯಾಕ್ಟ್ ಮಾಡ್ತಿದ್ದೆ ಮೇ ವಾವ್ ಮೇ ಹುಯ್ನೋ ಅಮ್ಮ ಫುಲ್ ಏನೆಲ್ಲ ಕಿತ್ತಿದ್ದಾರೆ ನೀನು ಹೊಡೆ ಗೈಸ್ ನಮ್ಮ ಅಮ್ಮ ಹಿಂಗೆ ಆಚೆ ಹೋಗ್ತಾರೆ ನೋಡಿ ಗೈಸ್ ಅರ್ಧ ಮನೆ ನಮ್ಗೆ ಗೈಸ್ ನಮ್ಮ ಮನೆ ಪಕ್ಕದ ಮನೆ ಹೊಡೆದಂತೆ ಗೈಸ್ ಇದು ಎಲ್ಲ ಫುಲ್ ಮನೆ ಬಿಲ್ಡಿಂಗ್ಗಳೆಲ್ಲ ಹೇಳ್ತಾರೆ ಪಕ್ಕದ ಮನೆದು ಅಂತ ಮುಂದೆ ಯಾರು ಪಕ್ಷಿ ಇದು ಅವ್ರದ್ದು ಅಲ್ಲ ಅಂತ ಗೈಸ್ ಪಕ್ಷಿ ಇದು 6 ಜನ ನೋಡ್ಬಿಟ್ಟು ಭಯ ಮೇಲೆ ಹೊಟ್ಟೋಗ್ಬಿಟ್ಟು ಗೈಸ್ ಅದು ಜನಗಳು ಜಾಸ್ತಿ ಆಗೋರು ಅದಕ್ಕೆ ಮೇಲೆ ಹೊಟ್ಟೋಗ್ಬಿಡೈತೆ ಭಯ ಬಿದ್ಬಿಟ್ಟು ಗೈಸ್ ಟೈಮ್ ಆಲ್ರೆಡಿ 4 o'clock ಆಗಿದೆ ನಾನು ಊಟ ಕೂಡ ಕರೆಕ್ಟಾಗಿ ಮಾಡಿಲ್ಲ ಈಗ ಊಟ ಮಾಡಬೇಕು ನೋಡಿ ಮಾವಿನಕಾಯಿ ಸೀಸನ್ ನಾನು ಇದಕ್ಕೆ ನಮ್ಮ ಮನೆಯಲ್ಲಿ ಮಾವಿನಕಾಯಿಗಳು ಎಷ್ಟಿದ್ದಾವೆ ಇಷ್ಟು ಮಾವಿನಕಾಯಿ ಇದ್ದಾವೆ ಅದಾದಮೇಲೆ ನನ್ನ ಮಾವಿನ ತೊಗೊಂಬಂದೆ ಗೈಸ್ ನೋಡಿ ಇಷ್ಟು ಮಾವಿನ ತಂದಿದ್ದೀನಿ ಮಾವಿನ ತೊಗೊಂಬಂದೆ ಒಳ್ಳೆ ಗಮ್ ಅಂತ ಸ್ಮೆಲ್ಲು ಒಳ್ಳೆ ಸ್ಮೆಲ್ ಬರ್ತಿದೆ ಗೈಸ್ ಒಳ್ಳೆ ಮಾವಿನ ಹಣ್ಣು ಇದು ರಸ್ಪುರಿ ಮಾವಿನ ಹಣ್ಣು ಸೊ ಈಗ ಊಟ ಮಾಡಿಬಿಟ್ಟು ಫಸ್ಟ್ ಮಾವಿನ ತಿನ್ಬೇಕು ನಾನು ಏನು ಮಾಡಿದ್ದಮ್ಮ ಅಡುಗೆ ಇವತ್ತು ಅನ್ನ ಸಾರು ಮಜ್ಜಿಗೆ ಮೊಸರು ಅನ್ನ ಸಾರು ಮಾಡಿದ್ದಾರೆ ನೋಡ್ತಾ ನಾನು ಬ್ಲಾಗ್ ನಾನು ಇಟ್ಕೊಂಡೆ ಅನ್ನೋದು ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಕುಶನಿನಾ ಕುಶನಿ ಪಾಪ ನಾನು ಕೇಳಲಿಲ್ವಲ್ಲ ಕುಶನಿ ನೀನು ಒಂದ್ಸಲಿನೂ ನಾನು ಕೇಳಲಿಲ್ವಲ್ಲ ಕುಶನಿ ಅಮ್ಮಮ್ಮ ಎಲ್ಲೋಯ್ತು ಅಂತಲೂ ಕೇಳಲಿಲ್ವಲ್ಲ ನೀನು ಕಣ್ಣು ಮುಂದೆ ಇದ್ರೆ ಅಷ್ಟೇ ನಿಂದಲ್ವಾ ಇಲ್ಲಾಂದ್ರೆ ಏನೂ ಕೇಳಲ್ಲ ಅಲ್ವಾ ನೀನು ಹಂಗೆ ಇರಬೇಕು ಮಕ್ಕಳು ಯಾರು ಇರ್ತಾರೋ ಅವ್ರ ಜೊತೆಗೆ ಹೊಂದ್ಕೊ ಸುಮಾರು ಜನ ನಾನು ಒಂದು ವ್ಲಾಗ್ ಹಾಕಿದೆ ಗೊತ್ತಾ ಯಾವ ವಿಡಿಯೋ ಅಂತಂದರೆ ನನಗೆ ಫ್ರಾಡ್ ಆಗಿದೆ ನನಗೆ ಮೋಸ ಇದೆ ಅನ್ನೋ ಅದು ವ್ಲಾಗ್ ಹಾಕಿದೆ ಗೊತ್ತಾ ಸುಮಾರು ಜನ ಕಮೆಂಟ್ ಮಾಡಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ಮತ್ತು ನಮಗೆ ಹೆಲ್ಪ್ ಆಗೋ ಥರ ಏನು ಮಾಡಬೇಕು ಮುಂದೆ ಏನು ಸ್ಟೆಪ್ಸ್ ತೊಗೊಬೇಕಂತ ಸುಮಾರು ಜನ ಹೇಳಿದ್ದೀರಾ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಾನೊಂದು 2-3 ನೋಡಿದೆ ಮೆಸೇಜು ರಿಪ್ಲೈ ಕೂಡ ಮಾಡಿದ್ದೀನಿ ಏನು ನೀವು ಹೆದರ್ಕೊಂಬೇಡಿ ನಾವಿದ್ದೀವಿ ನಾವು ನಿಮ್ಗೆ ಹಣ ಸಹಾಯ ಮಾಡ್ತೀವಿ ನಿಮ್ಮ QR ಕೋಡ್ ಕಳಿಸಿ ನಿಮ್ದು ಫೋನ್ ನಂಬರ್ ಕಳಿಸಿ ಅಂತ ಕಳಿಸಿದ್ದಾರೆ ಅವ್ರು ಅಷ್ಟು ಹೇಳ್ತಾರೆ ಎಷ್ಟು ಖುಷಿ ಆಗ್ತಿದೆ ಅಲ್ಲ ಅವ್ರ ಮಾತೇ ಸಾಕು ನಮಗೆ ದುಡ್ಡಿಗಿಂತ ಹೆಚ್ಚಿಂದು ಪ್ರೀತಿ ಸಿಗುತ್ತಲ್ಲ ಅಷ್ಟೇ ಸಾಕು ತುಂಬ ಖುಷಿ ಆಗ್ತಿದೆ ಆ ಮಾತು ಕೇಳಿ ನಮಗೆ ನಿಮ್ಮಿಂದ ದುಡ್ಡು ಬೇಡ ನಮಗೆ ನಿಮ್ಮಿಂದ ಪ್ರೀತಿ ಮಾತ್ರ ಸಾಕು ವಿ ಎಕ್ಸ್ಪೆಕ್ಟ್ ಓನ್ಲಿ ಲವ್ ಗೈಸ್ ನಾವೇನು ನಿಮ್ಗೆ ಕೊಡ್ತೀವಿ ನೀವು ನಮ್ಗೆ ಅದು ಕೊಟ್ಟರೆ ನಮ್ಗೆ ಅದು ಅಷ್ಟೇ ಸಾಕು ಅದು ಬಿಟ್ಟರೆ ನಮ್ಗೆ ಎಕ್ಸ್ಟ್ರಾ ನಮ್ಗೆ ಏನೂ ಬೇಡ ನೀವು ಎಷ್ಟು ಪ್ರೀತಿ ಕೊಡ್ತೀರಲ್ಲ ನಮ್ಗೆ ಅಷ್ಟೇ ನಮ್ಮ ಫ್ಯಾಮಿಲಿ ಮೇಲೆ ನಮ್ಮಗಳ ಮೇಲೆ ಇಷ್ಟು ನೀವು ಅಭಿಮಾನ ಮತ್ತು ಪ್ರೀತಿ ಇಕ್ಕಿದ್ರೆ ಗೊತ್ತಾ ಸೊ ಅದು ನಮ್ಮನ್ನು ಎಲ್ಲೋ ತೊಗೊಂಡೋಗುತ್ತೆ ಮತ್ತು ನಾವು ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಇನ್ನೂ ಜಾಸ್ತಿ ನಮ್ಮ ಬಗ್ಗೆ ಹೇಳ್ಕೋಬೇಕು ಇನ್ನೂ ಜಾಸ್ತಿ ನಾವೇನೋ ತೋರಿಸ್ಬೇಕು ನಿಮ್ಗಳಿಗೆ ಅಂತ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಮನೆಯದ್ರ ಬಗ್ಗೆ ಕೇಳ್ತಾನೆ ಅವರೇ ಮುಂದಿಂದ ಏನಾಯಿತು ಅಂತ ಸೊ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಡೀತಾ ಇದೆ ದೇವರಲ್ಲಿ ಬೇಡ್ಕೊತೀವಿ ನಾವು ಕಷ್ಟಪಟ್ಟಿರೋ ದುಡ್ಡು ಯಾರಿಗೂ ಮೋಸ ಮಾಡಿರೋದಲ್ಲ ಅನ್ಯಾಯ ಮಾಡಿರೋದಲ್ಲ ನನ್ನ ಯಜಮಾನ್ರು ಆಟೋ ಓಡಿಸಿ ಸಂಪಾದನೆ ಮಾಡಿ ಕೂಡಿಟ್ಟಿರೋ ದುಡ್ಡದು ಸೊ ಅದಾದಷ್ಟು ಬೇಗ ನಮ್ಮ ಕೈ ಸೇರಿದ್ರೆ ಸಾಕು ದೇವರಲ್ಲಿ ಬೇಡ್ಕೊತಿದ್ದೀವಿ ನೀವು ಎಲ್ಲರೂ ಕೇಳ್ಕೊತಿದ್ದೀರಾ ಸೊ ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಆಭಾರಿಗಳು ನಮ್ಮ ಅಪ್ಪ ಸೀರಿಯಸ್ ಆಗಿ ಮೀಟ್ರ್ ಹಾಕ್ಕೊಂಡು 20 ರೂಪಾಯಿ ದುಡ್ಡು ಮಾಡಿ ಸಂಪಾದನೆ ಮಾಡಿ ಕೂಡಿಕಿರೋ ದುಡ್ಡು ಆಮೇಲೆ ನಾನು ಅದಕ್ಕೆ ಸ್ವಲ್ಪ ದುಡ್ಡು ಹಾಕಿ ಈ ಮನೆಗೆ ಬಂದಿರೋದು ಆಮೇಲೆ ಒಂದು ಸ್ವಲ್ಪ ಜನ ಕಮೆಂಟ್ಗಳು ನೋಡಿದೆ ಕರ್ಮ ನಿನಗೆ ಕರ್ಮ ಹೊಡಿಬೇಕು ಕರ್ಮ ನಿಂಗೆ ಇದಾಗಬೇಕು ಕರ್ಮ ಬೂಮ್ರಂಗು ಕರ್ಮ ಅಂತ ಹೇಳಿದ್ದೀರಾ ನನಗೆ ಮೋಸ ಆಗಿದೆ ನನಗೆ ಸಿಕ್ಕಾಪಟ್ಟೆ ಮೋಸ ಆಗಿದೆ ನಂಗೆ ಈ ಮ್ಯಾಟ್ರಲ್ಲಿ ನಂಗೆ ಬೇರೆ ಮ್ಯಾಟ್ರ್ಗಳು ನಂಗೆ ಮೋಸ ಆಗಿ ನಂಗೆ ದುಡ್ಡು ಮ್ಯಾಟ್ರಲ್ಲಿ ನಾನು ನಿಮಗೆ ಹೇಳ್ಕೊಂಡಿದ್ದೀನಿ ಅದನ್ನು ನಂಗೆ ಸಿಕ್ಕಾಪಟ್ಟೆ ಮೋಸ ಆಗಿದೆ ಆದರೂ ನಾನು ಏನೋ ಆದರೂ
ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ. ಕಮ್ ಬ್ಯಾಕ್ ಮಾಡಿ ನಾನೇನೋ ನನ್ನ ಬೆಸ್ಟ್ ನಾನು ಕೊಡ್ತಿದ್ದೀನಿ. ಆದರೂ ನೀವು ಅದು ಎಲ್ಲರೂ ಹಾಕಿಲ್ಲ ಕಮೆಂಟ್ಗಳ ಹತ್ರ. ಸೊ ಸುಮಾರು ಜನ ಒಂದು 10-20 ಜನ ಕಮೆಂಟ್ಗಳು ಹಾಕಿದ್ದೀರ, ಕರ್ಮ ನಿಂಗೆ ಕರ್ಮ ಆಗಲೇಬೇಕು, ನಿಂಗೆ ಆಗಿದೆ, ನೀನು ಮಾಡಿ ಅದಕ್ಕೆ ನಿಂಗೂ ಈ ಥರ ಆಗಬೇಕು ಅಂತ ಹಾಕಿದ್ದೀರ. ಸೊ ಗೈಸ್ ಆದರೆ ಸಪೋರ್ಟ್ ಮಾಡಿ. ಯಾರು ಈ ಥರ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಮಾತ್ರ ಹೇಳ್ತಿರೋದು. ಸೊ ನಿಮ್ಮ ಕೈಲಿ ಆದರೆ ಸಪೋರ್ಟ್ ಮಾಡಿ. ಸೊ ನಿಮ್ಮಿಂದ ಒಂದೆರಡು ಮಾತು ನೀವು ಏನೋ ಒಂದು ಒಳ್ಳೇದು ಮಾತಾಡಿದ್ರೆ ಅದು ನಮಗೂ ಖುಷಿ ಆಗುತ್ತೆ, ಅದು ಕೇಳಿಸ್ಕೊಂಡು. ಅದು ಬಿಟ್ಟು ಒಬ್ಬರು ನೋವು ಪಡ್ತೀರಂತಂದರೆ ಅವ್ರಿಗೆ ಚುಚ್ಚಿ ಮಾತಾಡಬಾರ್ದು ಅವ್ರಿಗೆ. ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ನಾನು ಅನ್ಕೋತೀನಿ. ಬಿಟ್ಟಾಕಿ ಅದೆಲ್ಲ ಮುಗೀತು. ನಂಗೆ ಒಬ್ಬನಿಗೆ ಆಗಿದೆ ಇಲ್ಲಿ ಮ್ಯಾಟ್ರ್. ಇದು ನಮ್ಮ ಇಡೀ ಬಿಲ್ಡಿಂಗ್ ಆಗಿದೆ, ಮತ್ತು ಪಕ್ಕದ ಬಿಲ್ಡಿಂಗ್ ಆಗಿದೆ, ಮತ್ತು ಬೇರೆ ಬಿಲ್ಡಿಂಗ್ ಆಗಿದೆ. 30 ಕುಟುಂಬಕ್ಕೆ ಆಗಿರೋದು. ಬರೀ ನಂಗೆ ಒಬ್ಬನಿಗೆ ಮಾತ್ರ ಅಲ್ಲ. ಕರ್ಮ ಮಾತ್ರ ಅಂದರೆ ಎಲ್ಲರೂ ಕರ್ಮ ಮಾಡಿದಾರ. ಹಾಂ, ಸೊ ಅದು ಸ್ವಲ್ಪ ನೋಡ್ಕೊಂಡು ಮಾತಾಡಿ ಗೈಸ್. ಒಬ್ರಿಗೆ ನೋವಾಗಿದೆ ಅಂತಂದರೆ ಅವ್ರಿಗೆ ಒಳ್ಳೇದು ಮಾತಾಡಿ, ಹಾಗಾದ್ರೆ ಏನೋ ಕೆಲಸ ಮಾಡೋಕ್ಕೆ ಹೇಳಿ. ಅದು ಬಿಟ್ಟು ಅವ್ರಿಗೆ ಚುಚ್ಚಿ ಮಾತಾಡೋಕೆ ಹೋಗ್ಬಿಡಿ. ನಂಗೆ ಒಬ್ಬನಿಗೆಲ್ಲ ಪ್ರತಿಯೊಬ್ಬರಿಗೂ ಯಾರು ನಿಮ್ಮ ಫ್ರೆಂಡ್ಸ್ಗಳಾಗಲಿ ಈ ಥರ ಆದರೆ ಅವ್ರಿಗೆ ಬಂದ್ಬಿಟ್ಟು ನಿಮ್ಮ ಕರ್ಮ ನಿಂಗೆ ಆಯಿತು ಅಂತಂದರೆ ಅದು ನಿಮ್ಮ ಇದನ್ನು ತೋರಿಸ್ಕೊಂಡ್ಬಿಡುತ್ತೆ ಅದು. ಸೊ ದಯವಿಟ್ಟು ಹಂಗೆ ಹೇಳಕ್ಕೆ ಹೋಗ್ಬಿಡಿ, ಓಕೆನಾ? ತಾನೇಮ್ಮ? ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಬಾರ್ದು. ಹೌದು, ಜಸ್ಟ್ ಇಗ್ನೋರ್. ತಲೆ ಕೆಡಿಸ್ಕೊಳ್ಳಲ್ಲಪ್ಪ ಅಂದ್ಕೊಳ್ಳಿ. ಇವಾಗ ದಾರಿಲಿ ನಾವು ಹೋಗ್ತಾ ಇರ್ಬೇಕಾದ್ರೆ, ದಾರಿಲಿ ಆನೆ ಹೋಗ್ತಾ ಇರಬೇಕಾದ್ರೆ ಕೆಲವೊಂದು ವಸ್ತುಗಳಿಗೆ ಇಷ್ಟ ಆಗುತ್ತೆ, ಕೆಲವೊಂದು ಪ್ರಾಣಿಗಳಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರು ಮನುಷ್ಯಗಳಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬಾರ್ದು. ನಾವು ಆನೆ ಥರ ನಡ್ಕೊಂಡು ಹೋಗ್ತಾ ಇರಬೇಕು. ಏನು ಬೇಕು ನಿನಗೆ? ಹಾಕಿದ್ದೀನಿ. ಅವಳು ಮಾಷಾರ ಮೊಸರು ಬೇಕಂತ ಗೈಸ್. ನಾನು ಮೊಸರು ಹಾಕೊಂಡೆ ಅನ್ನಕ್ಕೆ, ಅದಕ್ಕೆ ಅವಳಿಗೂ ಮೊಸರು, ನನಗೂ ಮೊಸರು ಹಾಕಮ್ಮ ಅಂತೆ. ಖುಷಿ ನೀನು ಕೇಳು ಮತ್ತೆ, ಚೆನ್ನಾಗಿ ಕೇಳ್ತೀನಿ ಗೈಸ್. ಇದು ಟೇಕಿಂಗ್ ಕೇರ್ ಆಫ್ ಕುಶಾನಿ ಬ್ಲಾಗಲ್ಲಿ ಅವಳು ಪುಟಾಣಿ ಥರ ಮಾತಾಡಿದಾರೆ ಗೊತ್ತಾ. ಅದಕ್ಕೆ ಸುಮಾರು ಜನ ಕಮೆಂಟ್ ಮಾಡಿ ಹೇಳಿದ್ದೀರಾ, ಕುಶಾನಿ ಮಾತು ಸೂಪರು ಅಂತ. ನಮಗೂ ಕೇಳ್ಕೊಳಕ್ಕೆ ಇಷ್ಟ ಆಗುತ್ತೆ, ಯಾಕಂದರೆ ಅವಳು ಇವಾಗ ಥರ ಮಾಡ್ತಿರೋದು ಕೇಳೋದು ನಮಗೂ ಇಷ್ಟ ಆಗುತ್ತೆ. ಖುಷಿ ಮಾತಾಡು. ಗೈಸ್ 3 ಬ್ಲಾಗಲ್ಲೂ ಕೂಡ ಕುಶಾನಿ ಪಿಂಕ್ ಕಲರ್ ಬಟ್ಟೆನ ಹಾಕೊಂಡ್ಕೊಳಮ್ಮ. ನಮ್ಮ ಬ್ಯಾಕ್ ಟು ಬ್ಯಾಕ್ 3 ಬ್ಲಾಗಲ್ಲೂ ಅವಳಿಗೆ ಪಿಂಕ್ ಕಲರ್ ಇಷ್ಟ, ಆದ್ರೆ ಯಾವ್ದು ಪಿಂಕ್ ಅಂತ ಗೊತ್ತಿಲ್ಲ. ಕೇಳಿದ್ರೆ ಮಿಂಕ್ ಕಲರ್ ಅಂತಾಳೆ. ನಿಂಗೆ ಯಾವ ಕಲರ್ ಫೇವ್ರೇಟು? ಹಾಂ, ನಿನಗೆ ಯಾವ ಕಲರ್ ಫೇವ್ರೇಟು? ಪಿಂಕ್ ಕಲರ್ ಡ್ರೆಸ್ಸು. ಅವಳಿಗೆ ಇಷ್ಟ, ಪಿಂಕ್ ಕಲರ್ ಡ್ರೆಸ್ಸು. ನೈಸ್. ನನಗೆ ಇವಾಗ ಗೊತ್ತಾಯ್ತು ಕುಶಾನಿ ಯಾಕೆ ಪಿಂಕ್ ಕಲರ್ ಇಷ್ಟ ಅಂತ. ಮಾಷಾ ಹಾಕೊಂಡಿದ್ರೆ ಪಿಂಕ್ ಕಲರು, ಅದಕ್ಕೆ ಕುಶಾನಿ ಪಿಂಕ್ ಕಲರ್ ಇಷ್ಟ ತಾನೇ ಕುಶಾನಿ? ಕರೆಕ್ಟಾ? ನೋಡಿ ಕರೆಕ್ಟ್ ಅಂತೆ. ಅವಳಲ್ಲಿ ನೋಡ್ತಾಳಲ್ಲ ಪಿಂಕ್ ಕಲರು ಬಟ್ಟೆ, ಅದಕ್ಕೆ ಅವಳಿಗೆ ಅದು ಇಷ್ಟ ಆಗ್ಬಿಟ್ಟಿದೆ. ಪಿಂಕ್ ಕಲರು ಅಂತಿರ್ತಾಳೆ. ಸೊ ಗೈಸ್, ಇವಾಗ ನಾವು ಅಮ್ಮಂಗೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದಾರೆ. ನಮ್ಮ ಬಿಲ್ಡಿಂಗ್ ಒಂದರಲ್ಲಿ ಅವ್ರ ಅಣ್ಣ ಸಿಕ್ಕಿದಾರಂತೆ. ಸೊ ಅದಕ್ಕೆ ಇವಾಗ ನಮ್ಮ ಅಮ್ಮ ಅಲ್ಲಿಗೆ ಪೊಲೀಸ್ ಸ್ಟೇಷನ್ ಹೋಗಿ ಬರ್ತಾರೆ. ನಮ್ಮ ಅಮ್ಮ ಅವಳನ್ನ ಕಿಲಾಡಿನ ಯಾಮಾರ್ಸ್ಬಿಟ್ಟು ಹೋಗಬೇಕು. ಅದಕ್ಕೆ ಅವಳು ನೋಡ್ತಾವಳೆ. ನಮ್ಮ ಅಮ್ಮ ಹಂಗೆ ಓಡ್ತಾರೆ ಇವಾಗ. ಸೊ ನಮ್ಮ ಬಂದು ಹೇಳ್ತಾರೆ ಏನಾಯ್ತು ಪೊಲೀಸ್ ಸ್ಟೇಷನ್ ಸೀನ್ಗಳು ಅಂತ. ಸೊ ನಾನು ಹೋಗ್ಬೇಕಿತ್ತು, ಆದರೆ ನಮ್ಮ ಅಮ್ಮನೇ ಅದಕ್ಕೆ ಮೇನಲ್ಲಿ ಎಲ್ಲ ಸೀನೆಲ್ಲ ಮಾಡಿದ್ದು ನಮ್ಮ ಅಮ್ಮನೇ. ಅದಕ್ಕೆ ನಮ್ಮ ಅಮ್ಮನೇ ಹೋಗಲಿ ಅಂತ. ದೊಡ್ಡರು ಹೋಗ್ಬೇಕು, ನಾವು ಚಿಕ್ಕವರಾದ್ರೆ ಏನೋ ಮರ್ಯಾದೆ ಕೊಡೋಲ್ಲ. ದೊಡ್ಡರು ಹೋಗ್ಬಿಟ್ಟು ಮಾತಾಡ್ಬೇಕು, ಅವಾಗೆ ಸ್ವಲ್ಪ ಮರ್ಯಾದೆ ಕೊಡೋದವರು. ಈಗ ನಮ್ಮ ಹೋಗ್ತಾರೆ ಇವಾಗ ಪೊಲೀಸ್ ಸ್ಟೇಷನ್ ಹತ್ರ. ನೋಡಿ ಎದ್ಲು ಅಮ್ಮ ಅಲ್ಲಿ ಹೊರಗಡೆ ಬಟ್ಟೆ ಆಗುತ್ತೆ. ಕೂತ್ಕೋ, ತಿನ್ಬಾ ನೀನು ಮಾತಾಡೋದು. ಹಾಂ, ಅನ್ನ ಬೇಡವಾ? ಬಾಯ್ ಆಯಿತು, ಬಾಯ್ ಕೈ ತೊಳಿ ನಡಿ ಬಳಿ ಹೋಗು. ಅಮ್ಮ ಉಲ್ಡು ಬೇಕು ಉಲ್ಡು. ಅಯ್ಯೋ ಆಟ ಕಳ್ಸ್ತಾನೆ ನಮ್ಮ ಅವಳನ್ನ. ನೀರಲ್ಲಿ ಇನ್ನು ಆಟ ಆಡಮ್ಮ, ನೀರಲ್ಲಿ ಆಟ ಆಡಬೇಕು. ವಯಸ್ಸಾಗಿಲ್ಲಿ ಇಲ್ಲೇ ಆಟ ಆಡಿಸ್ಬಿಟ್ಟು ಹಿಂಗೆ ಯಾಮಾರಿಸ್ಬಿಟ್ಟು ನಾವು ಅಮ್ಮಂಗೆ ಕಳಿಸ್ಬಿಡ್ತೀನಿ. ಆಟ ನೀರಲ್ಲಿ ಆಟ ಆಡು. ವೆರಿ ಗುಡ್. ಹಂಗೆ ಆಟ ಆಡ್ಬೇಕು ನೀರಲ್ಲಿ. ಒಳ್ಳೆ ಹುಡುಗಿ ನೀನು. ಮಗ ತೊಳ್ಕೊ. ಹಾಂ, ಫೇಸ್ ವಾಶ್ ಮಾಡು. ವೆರಿ ಗುಡ್ ಗೈಸ್. ಹಿಂದಗಡೆ ಇದೆಲ್ಲ ಆಗಿರೋದು ಕುಶಾನಿಂದಾನೆ ಗೈಸ್. ಕುಶಾನಿ ನೀನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕೇಳಿಸ್ಕೊ, ಇಲ್ಲ ಅಂಶ ನಿಂಗೆ ಏನೋ ಹೇಳ್ತೀನಿ. ನೀನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಿಂಗೆ ದೃಷ್ಟಿ ಆಗ ಹಿಂಗೆ ದೃಷ್ಟಿ ತೆಗೆಯೋದಕ್ಕೆ ಪರ್ಕೆ ಕಡಿಲೆ ಹಿಂಗೆ ತೆಗ್ದು ಅಲ್ಲಿ ಬೆಂಕಿ ಹಚ್ಚಿ ಹಂಗಾಗಿರೋದ್ರಿಂದ ನೋಡಲ್ಲಿ ಹೆಂಗಾಗಿದೆ ಬ್ಲ್ಯಾಕ್ ಕಲರು. ಅದೆಲ್ಲ ಆಗಿದ್ದು ನಿನ್ನಿಂದಾನೆ. ಅದನ್ನ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಡಾಕ್ಯುಮೆಂಟ್ರಿ ಮಾಡಿ ಇಟ್ಟಿದ್ದೀನಿ. ನಾನು ನಿಂಗೆ ತೋರಿಸ್ತೀನಿ ನೋಡು, ಓಕೆನಾ? ಓಕೆ ನೇನೆ ಅಂತೆ. ಅವಳು ನೀರನ್ನೇ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಅವಳು ಆಟ ಆಡ್ತಾಳೆ ನೀರಲ್ಲಿ. ಗೈಸ್ ನಮ್ಮ ಗ್ಯಾಪಲ್ಲಿ ನನಗೆ ಬಾಯ್ ಅಂತ ಹೇಳಿ ಗೈಸ್ ಹಂಗೆ ಓಡೋಗ್ಬಿಟ್ಟವ್ರೆ. ಅಲ್ಲಿ ಹೋಯ್ತಾರೆ ನೋಡಿ ಅಮ್ಮ. ಬಾಯ್ ಅಮ್ಮ. ನಮ್ಮ ಹಂಗೆ ಹೊರಟೋಗ್ಬಿಟ್ರು ಮತ್ತೆ ನನಗೆ. ಕುಶಾನಿ ಬಟ್ಟೆ ತಗೋ ಒರ್ಸ್ಕೋ ಅಲ್ಲಿ. ಕುಶಾನಿ ಹಾಂ ಒರ್ಸ್ಕೋತೀವಿ, ಬಟ್ಟೆ ತಗೋ. ವೆರಿ ಗುಡ್ ಮಗನಿ, ವೆರಿ ಗುಡ್. ಬಾ ಆಚೆ ಬಾ ಇವಾಗ. ಹೆಂಗೆ ದಿಸ್ ಇಸ್ ಕಾಲ್ಡ್ ವರುಣ್ ಆರಾಧ್ಯ. ಈ ಥರ ಯಾಮಸ್ತದ ನಾವು. ಬಾ ಇಲ್ಲಿ ಕುತ್ಕೋ, ಬಾ ಇಲ್ಲಿ ನೋಡಿ ಇಲ್ಲಿ. ಅಮ್ಮ ವಾಶ್ರೂಮ್ ಹೋಯ್ತು, ವಾಶ್ರೂಮ್ಗೆ. ಅಮ್ಮ ವಾಶ್ರೂಮ್ ಹೋಗಿ ಬಾ ಇಲ್ಲಿ ಮಾತಾಡೋಣ. ಭಾಷಾ ಇಲ್ಲಿ ಬಾ ಕೂತ್ಕೊ, ಮಾಸ ನೋಡು. ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಮಕ್ಕ ತೊಳ್ಕೊಂಡು ನೀನು.
ತುಂಬ ಚೆನ್ನಾಗಿ ಕಾಣಿಸಿದೆ ಮಗನೆ. ಅವಳು ಫೋಟೋ ತೋರಿಸ್ಬೇಕಂತ ಗೈಸ್. ಏನು ಫೋಟೋ ಬೇಡ ನನಗೆ. ಎಸ್, ಅವಳು ಮಾಡಿದ ವೀಡಿಯೋನ ಅವಳಿಗೆ ತೋರಿಸ್ಬೇಕಂತ, ಅದಕ್ಕೆ ಅವಳಿಗೆ ತೋರಿಸ್ ಗೈಸ್. ಅವಳು ಮಾಡಿದ ವೀಡಿಯೋನ ಅವಳಿಗೆ ತೋರಿಸ್ಬೇಕು, ತೋರಿಸು ನಾವೆಲ್ಲ ಹೇಳ್ತಿದ್ಲು. ಹಾಗೆ ತೊಗೊಂಡು ತೋರಿಸ್ತಾ ಇದ್ದೀನಿ ವೀಡಿಯೋ ಅವಳು ಮಾಡಿರೋದನ್ನ ಅವಳಿಗೆ. ನೋಡಿದ್ರೆ ಅವಳು ಎಲ್ಲ ಹೋಯ್ತು, ಆಚೆ ಹೋಯ್ತಾ? ಹೋಗ್ಲಿ ಬಿಡು, ಬರುತ್ತಾರ ಆರಾಮ. ಅಮ್ಮ ಏನೋ ಕೆಲಸ ಮೇಲೆ ಆಚೆ ಹೋಗಿರುತ್ತೆ, ಬರುತ್ತೆ ಬಿಡು. ಹಾಂ, ನೀವು ಕೂತ್ಕೊ, ಟಿ ವಿ ನೋಡ್ಬಾ, ನೀನು ಟಿ ವಿ ಹಾಕ್ಬಿಡ್ತೀನಿ. ವಯಸ್ ನಮ್ಮ ಹೋಗಿ 1 hour ಆಯ್ತು, ಇವಾಗ ಬಂದರು. ಇಷ್ಟಾಗ ನಾನು ಸೈಲೆಂಟಾಗಿ ಕೂತ್ಕೊಂಡಿದ್ದೆ ನಮ್ಮಗಳು. ನೀನು ಕೇಳೇ ಇಲ್ಲ ನೋಡಿ ತೊಗೊಂಬ ತಿನ್ನೋಕ್ಕೆ. ಗಾಯ್ಸ್ ನಾವು ಒಮ್ಮೆ ತಿನ್ನೋಕ್ಕೆ ತೊಗೊಂಡವ್ರೆ. ಹಾಂ ಓಕೆ, ತಿಂಡಿ ತೊಗೊಂಡೋಗ್ಬೇಕು ಅಮ್ಮ ತಿನ್ನೋದಕ್ಕೆ. ಬಾ, ಎಲ್ಲೋ ಇದೆ, ಏನು ಕತೆ? ಅವ್ರ ಅಣ್ಣ ಬಂದಿದ್ದಾನೆ ತಾನೇನೆ. ಅವ್ರ ಅಣ್ಣ ನಾವೆಲ್ಲ ಕಂಪ್ಲೇಂಟ್ ಕೊಟ್ಟಿದಾಗ ಅವ್ರ ಅಣ್ಣನ ಹೆಸರು ಸೇರಿಸಿದೀವಲ್ವಾ, ಅದಕ್ಕೆ ಆಯಪ್ಪನೇ ಬಂದ್ಬಿಟ್ಟಿದ್ದಾನೆ. ವಯಸ್ಸಾಗಿದೆ ಅವನಿಗೂ, ಕಾಲು ಆಪರೇಷನ್, ಕೈ ಆಪರೇಷನ್ ಅಂತ. ಅವ್ನು ನೋಡಿದ್ರೆ ಮಾತಾಡೋಕ್ಕೆ ಬೇಜಾರು. ಅವ್ರ ಅಣ್ಣ ಇಲ್ಲಿದ್ದಾನೆ ಅಂತ ಗೊತ್ತಾರೆ ಆಟೋಮೆಟಿಕ್ಲಿ ಅವ್ನು ಬರ್ತಾನೆ. ಅವ್ನು ಹೇಳ್ತಾನಂತೆ, ನನಗೆ ಇಲ್ಲಿ ಬರೋದಕ್ಕೆ ಜೀವ ಭಯ ಐತೆ, ನಾನು ಕಮಿಷನರ್ ಆಫೀಸಲ್ಲಿ ಹೋಗಿ ಸರೆಂಡರ್ ಆಗ್ತೀನಿ ಅಂತ. ಅಲ್ಲಿಗೆ ಹೋದ್ರೆ ಇಲ್ಲಿ ಕಳಿಸ್ತಾರೆ. ಹೌದು, ಎಲ್ಲಿಗೋರು ತಪ್ಪಿಸ್ಕೊಳಕ್ಕಾಗಲ್ಲ, ಬರಬೇಕು, ಬರಲಿ. ಪ್ರಯತ್ನ ಪಡ್ತಿದ್ದಾರೆ ಗೈಸ್, ನೋಡುವ ಏನಾಗುತ್ತೆ ಅಂತ. ಐ ಹೋಪ್ ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ. ಒಂದು ಸುಮಾರು ಜನ 10th ಪಾಸ್ ಆಗಿದ್ದೀರಾ, ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರು ಫೇಲ್ ಆಗಿ ತಲೆಗೆ ಎಸ್ಕೊಂಡು ಹೋಗ್ಬಿಡಿ, ಮತ್ತೆ ಹೆಸರು ಕಟ್ಬಿಟ್ಟು ಪಾಸ್ ಆಗಿ. ನಾವು ಎಲ್ಲಿ ಫೇಲ್ ಆಗ್ತೀವಿ ಎಲ್ಲ ನಾವು ಪಾಸ್ ಆಗಬೇಕು. ಸೊ ಲೈಫಲ್ಲಿ ಕೂಡ ನಾವು ಫೇಲ್ ಆದರೆ ಮತ್ತೆ ನಾವು ಪಾಸ್ ಆಗಬೇಕು. ಸೊ ತಲೆಗೆ ಎಸ್ಕೊಂಡು ಹೋಗ್ಬಿಡಿ ಅದಕ್ಕೆಲ್ಲ. ಸೊ ಯಾರೇನಂತಾರೆ, ಯಾರು ಬೈತಾರೆ, ಅಪ್ಪ ಅಮ್ಮ ಬೈತಾರೆ, ಮತ್ತು ಫ್ರೆಂಡ್ಸ್ ಬಂದು ಮನ ಮಾಡಿದ್ರೆ ಹೊರಟೋಗುತ್ತೆ, ಅವೆಲ್ಲ ನೋ. ಸೊ ಮತ್ತೆ ಕಟ್ಟಿ ಪಾಸ್ ಮಾಡಿ, ಮತ್ತೆ ಗೆಲ್ಲಬೇಕು ನೀವು. ಓಕೆನಾ? ಆಲ್ ದ ಬೆಸ್ಟ್ ಎಲ್ರಿಗೂ. ಯಾರು ಪಾಸ್ ಆಗಿರೋ ಆಲ್ ದ ಬೆಸ್ಟ್, ಯಾರು ಫೇಲ್ ಆಗಿರೋ ತಲೆ ಕೆಡ್ಸ್ಕೊಂಡ್ಬಿಡಿ, ಮತ್ತೆ ಕಟ್ಬಿಟ್ಟು ಪಾಸ್ ಆಗಿ. ಆಲ್ ದ ಬೆಸ್ಟ್ ಎಲ್ರಿಗೂ. ಓಕೆನಾ? ಸೊ ಹಿಂಗೆ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋನ. ಮತ್ತೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಕಸ್ಮಾತ್ ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಳ್ಳಿ, ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ ಬಾಯ್, ಸಿ ಯು ನೆಕ್ಸ್ಟ್ ಬ್ಲಾಗ್. ಬಾಯ್ ಮಾಡು. ನಾವು ಹೊಡಿತೀನಿ ಎಲ್ಲ ಬ್ಲಾಗಲ್ಲಿ ಹೋಗ್ಬಿಟ್ರೆ ಸಬ್ಸ್ಕ್ರೈಬ್ ಬರ್ತಿದ್ರು ನಮ್ಮಲ್ಲಿ. ಬಾಯ್ ಗೈಸ್.